ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಅಶೋಕ್ ಪಟ್ಟಣ್ ಅಂದ ತಕ್ಷಣ ಸಿದ್ದರಾಮಯ್ಯರ ಜೊತೆಗೆ ಒಬ್ಬ ಬ್ಯಾಗ್ ಹಿಡ್ಕೊಂಡು ಹೋಗುವಂಥ ವ್ಯಕ್ತಿ ಕಣ್ಣು ನಿಲ್ತಾ ಇದ್ದಾರೆ. ರಾಮದುರ್ಗದಲ್ಲಿ ತಮ್ಮ ಒಂದು ರಾಜಕೀಯಕ್ಕೆ ಏನು ಬೇಕು ಆ ದಿಶೆಯಲ್ಲಿ ಒಂದಿಷ್ಟು ಡೆವಲಪ್ಮೆಂಟು ಇನ್ನೂ ಆಗಬೇಕಾಗಿದ್ದು ಭಾಳಷ್ಟು ರಾಮದ್ದರೆ ಮಾಡ್ಕೊಂಡಿದ್ದಾರೆ. ಇದ್ದಿದ್ರಲ್ಲೇ ಕೈ ಸ್ವಚ್ಛಪ್ಪ ಅನ್ನುವಂಥ ಹೆಸರು ಅವ್ರ ಬಗ್ಗೆ ಅದ. ಹಂಗೆ ತಿಳ್ಕೊಂಡು ಅವ್ರು ಕೈ ಸ್ವಚ್ಛ ಪೂರ್ಣದಂತ ಯಾರೂ ಹೇಳಿಕ್ಕೆ ಹೋಗೋದಿಲ್ಲ ಆ ಬೇರೆ. ಯಾಕಂದ್ರೆ ರಾಜಕಾರಣದಲ್ಲಿ ಇವತ್ತು ನೀವು ದುಡ್ಡು ತೊಗೊಂಡು ದುಡ್ಡು ಹಂಚಿ ರಾಜಕೀಯ ಮಾಡ್ತಾ ಇದ್ದರೆ ನೀವು ರಾಜಕೀಯದಲ್ಲಿ ಇರಲಿಕ್ಕೆ ನಾಲಾಯಕ ಅನ್ನುವಂಥ ವಾತಾವರಣ ಇವತ್ತದ. ಅಂಥ ಪ್ರಸಂಗದಲ್ಲಿ ಪಾಪ ಅವರು ಇರ್ಬೋದು. ಬಟ್ ಉಳಿದ ರಾಜಕಾರಣ ನೋಡಿದಾಗ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ನಿಜವಾಗಿ ಅವ್ರಿಗೀಗ ಸಿಗಬೇಕಾಗಿತ್ತು ಸಚಿವ ಸ್ಥಾನ ಅವ್ರ ಹಿರಿತನಕ್ಕೆ. ಅದರಲ್ಲೂ ಸಿದ್ದರಾಮಯ್ಯ ಇದ್ದಿದ್ರೆ ಆಗ್ತಿತ್ತೋ ಏನೋ. ಆದರೆ DKಶಿ ಅವ್ರು ಬಂದ ಮೇಲೆ ಇದು ಆಗ್ತದನ, ಅವ್ರಿಗೆ ಸಚಿವ ಸ್ಥಾನ ಸಿಗ್ತದನ ಅನ್ನುವಂಥ ಸಂಶಯ ಅಲ್ಲಲ್ಲೇ ಮಾತಾಡಿಕೊಳ್ಳೋದು ನೋಡ್ತಾ ಇದ್ದೀವಿ. ಯಾಕಂದರೆ ಮ್ಯಾಕ್ಸಿಮಮ್ ಈಗಾಗಲೇ ಒಬ್ಬರಿಗೆ ಅಂತ ಕೊಟ್ಟು ಕೂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ, ಅದು PWD. ಇನ್ನು ಭಾಳ ಆದರೆ ಎಷ್ಟು ಮಂದಿ ಕೊಡ್ಬೋದು? ಒಬ್ಬರಿಗೆ ಅಥವಾ ಇಬ್ಬರಿಗೆ ಮ್ಯಾಕ್ಸಿಮಮ್ ಆಯ್ತು. 3 ಅದು ಒಂದು ಜಿಲ್ಲಾಕ್ಕೆ. ಜಿಲ್ಲಾ ದೊಡ್ಡದು ಒಪ್ಪು ನಾವು ಮಾತ್ರ 18 ಅದಾವ ಕ್ಷೇತ್ರಗಳು, ಶಾಸಕರು. ಅದರಲ್ಲಿ 3 ಆಗ್ಬೋದು. ಆದರೆ 4-5 ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಯಾಕೆಂತಂದರೆ ಸಹಜದ ಉಳಿದ ರಾಜ್ಯದವರು, ಉಳಿದ ಜಾತಿಯವರು, ಉಳಿದ ಪಂಗಡದವರು ಎಲ್ಲರೂ ಕೇಳ್ತಾ ಇದ್ದಾರೆ. ಇಲ್ಲೆಲ್ಲ ಈ ದೇಶದಲ್ಲಿ ಜಾತಿ, ಮತ, ಪಂಥ, ಧರ್ಮ, ಗಂಡು ಹೆಣ್ಣು ಎಲ್ಲದಕ್ಕೂ ರಿಸರ್ವ್. ಕಾರಣ ಅಂದರೆ ಸಮಾನತೆ ಇಲ್ಲದು ಮತ್ತು ನಮ್ಮಲ್ಲಿ ದೊಡ್ಡ ಮನಸ್ಸು ಇಲ್ಲದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಆಗಬೇಕಪ್ಪ, ನಾನು ಆಗಬೇಕಪ್ಪ. ಈಗ 20 ಸೀಟಿಗೆ 40-60 ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಕಾರಣ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಜೋರದ. ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇದ್ದಾರೆ, ಮತ್ತು ಲಕ್ಷ್ಮಣ ಸವದಿ ಅವರು ಇದ್ದಾರೆ, ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಕೌಸಲಿಗೆ ಇದ್ದಾರೆ, ಮಹಾಂತೇಶ್ ಕೌಸಲಿಗೆ ಇದ್ದಾರೆ, ಇನ್ನೊಂದು ನಮ್ಮದು ಗಣೇಶ್ ನಮ್ಮ ಹುಕ್ಕೇರಿ ಅವರು ಇದ್ದಾರೆ. ಇವರು ಸಹಿತ ನಾವು ಆಗಬೇಕಪ್ಪ ಈ ಸಲ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಡೆವಲಪ್ಮೆಂಟ್ಗಳು ಇತ್ತೀಚಿನ ನೋಡಿದರೆ ಒಂದಂತೂ ಎಲ್ಲರಿಗೂ ಗ್ಯಾರಂಟಿ ಅಷ್ಟಾಗತ್ತದ. ಯಾಕಪ್ಪ ಅಂತಂದ್ರೆ ಲಕ್ಷ್ಮಣ ಸವದಿ ಅವರು ಭಾಳ ಮುಖ್ಯದ. ಯಾಕಂದ್ರೆ ಎಷ್ಟೋ ಆತ್ಮೀಯತೆಯನ್ನು ಸತೀಶ್ ಜಾರಕಿಹೊಳಿ ಮತ್ತು DKಶಿ ಅವರು ತೋರಿಸ್ಕೊಂಡ್ರು. ಅದು ರಾಜಕೀಯ ಮುಖವಾಡ ಮಾತ್ರ. ಒಳಗೆ ಮಾತ್ರ ಅಲ್ಲಿ ಕಾಂಪಿಟೇಷನ್ ಅದ. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಪಾಪಿ ಇಬ್ಬರು ಈಗ ಒಬ್ಬರಂತೆ ಆಗಿದ್ದಾರೆ. ಇನ್ನು ಇನ್ನೊಬ್ಬರು ಬರೋದು ಹೆಂಗೆ ತಡಿಬೇಕಪ್ಪ ಅನ್ನುವಲ್ಲೇ ಕೆಲಸ ಮಾಡ್ತಾ ಇದ್ದಾರೆ DKಶಿ ಅವರು. ಅದ್ರ ಮಾತು ಬೇರೆ. ಅದೇ ಕಾಲಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಾರೆ. ನಾವು ಯಾವ ರೀತಿಯಾಗಿ 2022ರಲ್ಲಿ CM ಆಗಬಹುದು ಅನ್ನೋ ಲೆಕ್ಕಾಚಾರ ಸತೀಶ್ ಅವರು ನಡೆಸಿದ್ದಾರೆ. ಹೀಗಾಗಿ ಈಗೇನಪ್ಪ ಅಂತಂದ್ರೆ ಸತೀಶ್ ಅವ್ರನ್ನ ಎದುರಿಸೋದು ಹೇಗಪ್ಪ? ಒಂದು ಪ್ರೀತಿಯಿಂದ ಸಮಪಾಯದಿಂದ ನಡೆಸಿದ್ದಾರೆ. ಅದನ್ನು ಬದಿಗೆ ಕರ್ಕೊಂಡು ಕೊಡ್ತಾ ಇದ್ದಾರೆ, ಪ್ರೆಸ್ ಮಾಡ್ತಾ ಇದ್ದಾರೆ, ಏನೋ ಪ್ರೆಸ್ನಲ್ಲಿ ಹೇಳಿಕೊಡ್ತಾ ಇದ್ದಾರೆ, ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಒಳಗೆ ಇವ್ರು ನಮ್ಮ ಜೊತೆ ಹೊಂದಾಣಿಕೆ ಆಗ್ತದೆ ಅನ್ನೋಂಥ ಮಾತದ. ಹೀಗಾಗಿ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದಂಥದ್ದು, ಅದು ಪಕ್ಕಾ ಜಾರಕಿಹೊಳಿ ಕುಟುಂಬದ ವಿರೋಧಿ ಯಾರಪ್ಪ ಅಂತಂದ್ರೆ ಎಲ್ಲರಿಗೂ ಕನಿ ಕಾಣೋದು ಓಪನ್ ಸೀಕ್ರೆಟ ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲೇ ಅನ್ನುವಂಥದ್ದು. ಹೊರಗಿಂದ ಬಂದವರಿಲ್ಲ, ಇವರು ಹೊರಗಿಂದ ಬಂದವರು. ಇವರು ನಮ್ಮ ಸತೀಶ್ ಅವರು ಸಹಿತ ಅವರು ಹೊರಗಿಂದ ಬಂದವರು. ಇರಲಿ, ನಡೆದು ಇವತ್ತು ಯಾರಿಗೆ ಯಾರು ಶಕ್ತಿ ಮಾಡಿರ್ತಾರೆ, ಯಾರು ಗೆಲ್ಲೋದು ಶಕ್ತಿ ಐತಿ, ಯಾರ ರೀತಿ ದುಡ್ಡು ಇರ್ತೈತಿ, ಅವರು ಇವತ್ತೆಲ್ಲ MLAಗಳು, MP ಗಳು, ಶಾಸಕರಿಗಿಂತ ಇನ್ನೊಂದು ಯಾವುದು ಮಂತ್ರಿಗಿರಿಗಳು ಹಾಗೆ ಆಗ್ತಾರೆ. ಆ ನೆಲೆಯಲ್ಲಿ ಒಂದು ಪ್ರತಿಸ್ಪರ್ಧೆಯನ್ನು ಜಾರಕಿಹೊಳಿ ಕುಟುಂಬಕ್ಕೆ ಇಡೋ ಸಲುವಾಗಿ ಲಕ್ಷ್ಮಣ ಸವದಿ ಅವರಿಗೆ 99.9 ಮಿನಿಸ್ಟರ್ಶಿಪ್ ಕೊಡೋದು ಗ್ಯಾರಂಟಿ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ ಅಂತರ್ವಲಯದಿಂದ. ಇನ್ನೊಂದು ಉಳಿತಪ್ಪ ಯಾರಿಗೆ ಕೊಡೋದು, ಇಲ್ಲಿ ಬಹಳ ಮಹತ್ವದ. ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇದ್ದಾರೆ, ಹಿಂದಿದ್ದರು 3 ವರ್ಷ. ಇನ್ನೊಂದು ಕಡೆ ಪಟ್ಟಣ್ ಅವರು ಇದ್ದಾರೆ, ಅಶೋಕ್ ಪಟ್ಟಣ್ ಅವರು. ವಯಸ್ಸಿನ ಹಿರಿತನ, ರಾಜಕೀಯ ಪಕ್ಷದ ಹಿರಿತನ ಎಲ್ಲ ನೋಡಿದಾಗ ಅಶೋಕ್ ಪಟ್ಟಣ್ ಅವರು ಗಾವದ ಎತ್ತರದ ವ್ಯಕ್ತಿತ್ವ ಆಗ್ತಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ದು ನೋಡಿದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ದು ಯಾವುದೇ ಒಂದು ದೃಷ್ಟಿ ವಯಸ್ಸಿಂದ ಆಗಿರ್ಬೋದು, ಅನುಭವದಿಂದ ಆಗಿರ್ಬೋದು, ಜೊತೆಗೆ ಕ್ಲೀನ್ನೆಸ್, ಪೊಲಿಟಿಕಲ್ ಕ್ಲೀನ್ನೆಸ್ ಅಂತೀವಿ ನಾವು, ಅದನ್ನು ನೋಡಿದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ಗಿಂತ ಹೆಚ್ಚಿಗೆ ಅವ್ರು ಹೆಚ್ಚು ಪ್ರಾಮಾಣಿಕರು ಕಾಣ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಕೊಟ್ಟ ಒಂದು ವೇಟ್ ಬರ್ತದೆ ಅನ್ನುವಂಥ ಮಾತುಗಳಿದ್ದಾವೆ. ಪಟ್ಟಣ್ ಅವ್ರಿಗೆ, ಅಶೋಕ್ ಪಟ್ಟಣ್ ಅವ್ರಿಗೆ ನಾವು ಅವ್ರ ಪರ ವಕಾಲತ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಇದ್ದಿದ್ದು ವಸ್ತುಸ್ಥಿತಿ ಹೇಳ್ತಾ ಇದ್ದೀವಿ.
ಆದರೆ ಅದೇ ಮಾತ್ರ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿಕ್ಕೆ ಆಗ್ತಾಯಿಲ್ಲ. ಇರ್ಬೋದು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಬ್ಬ ಹೆಣ್ಮಗಳದಾಳ, ಅದು ಏನೋ ತಪ್ಪೋ ಒಪ್ಪೋ ನಮ್ಮ ರಾಜಕೀಯ ಜೀವನ ಇರೋ ಜಕ್ಕೊಂಡು ಬಂದಿದ್ದಾರೆ. ಹೀಗಾಗಿ ಒಬ್ಬ ಹೆಣ್ಮಗಳು ರಾಜಕೀಯದಲ್ಲಿ ಎದ್ದು ಭಾಳ ಕಷ್ಟದ ಕೆಲಸ, ಅದನ್ನು ಒಪ್ಕೊಳ್ಳೋಣ. ಆದರೆ ಇಲ್ಲಿ ಸೀನಿಯಾರಿಟಿ ಬಂದಾಗ, ಮತ್ತೊಂದು ಬಂದಾಗ ಇಲ್ಲಿ ಪಟ್ಟಣ ಅವ್ರಿಗೆ ಕೊಡ್ಬೋದಾ ಅನ್ನುವಂಥದ್ದು. ಮತ್ತು ಈಗಾಗಲೇ 3 ವರ್ಷ ಮಾಡಿದ್ದಾರೆ ಯಾರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದಕ್ಕೆ ಅವ್ರಿಗೆ ಒಂದಿಷ್ಟು ಅಷ್ಟು ಕೊಟ್ಟ, ಅಶೋಕ್ ಪಟ್ಟಣ ಅವ್ರಿಗೆ ಕೊಟ್ಟರೆ ಒಂದು ರೀತಿಯಿಂದ DK ಅವರಿಗೆ ಬಲ ಬಂದಂಗೆ ಆಗ್ತದೆ ಅಂತೇಳಿ. ಯಾಕಂದ್ರೆ ಅತಿ ವಿಶ್ವಾಸಿಕರು ಸಿದ್ದರಾಮಯ್ಯಗೆ ನಮ್ಮ ಪಟ್ಟಣ. ಒಂದು ಮೋಸ್ಟ್ಲಿ ಸಿದ್ದರಾಮಯ್ಯವ್ರ ಪರವಾಗಿ ವಕಾಲತ್ತು ವಹಿಸಲೂಬಹುದು. ಯಾಕಂದ್ರೆ ಅವ್ರಿಗೆ ಒಬ್ಬರು ಬಸವರಾಜ ರಾಯರೆಡ್ಡಿ ಇರ್ಬೋದು, BR ಪಾಟೀಲ್ ಇರ್ಬೋದು, ಅಶೋಕ್ ಪಟ್ಟಣ ಅವ್ರು ಇರ್ಬೋದು, ಇವರೆಲ್ಲ ಒಂದು ಹಿರಿಯ ತಲೆಮಾರಿನ KJ ಜಾರ್ಜ್ ಅಂತ ಈಗಾಗಲೇ ಆಗಿದ್ದಾರೆ ಅವರು. ಮತ್ತು ರಾಮಲಿಂಗಾರೆಡ್ಡಿಯವರು ಆಗಿದ್ದಾರೆ, SK ಪಾಟೀಲ್ ಅವರೆಲ್ಲ ಬೇಕಾದಂಥವ್ರು, ಒಂದು ವಯಸ್ಸಿನವರು, ಸೀನಿಯಾರಿಟಿನೋದ, ಮತ್ತು ಅವರ ಆಡಳಿತ ಅನುಭವ ಆದಷ್ಟು ಕಡಿಮೆ ಭ್ರಷ್ಟಾಚಾರದ ಆರೋಪಗಳನ್ನು ಏನಪ್ಪ ಅಂದ್ರೆ ಆರೋಪಿಸಿಕೊಂಡವ್ರು ಮಾತಾಡ್ತಾರೆ. ಅವ್ರ ವಿರುದ್ಧವಾಗಿ ಟೀಕಾ ಮಾಡ್ತಿರ್ತಾರೆ. ಇರಲಿ, ರಾಜಕೀಯ ಎಲ್ಲನೂ ಗಬ್ಬೆದ್ದು ಹೋದಾಗ ಅದರಲ್ಲಿ ಕಡಿಮೆ ಯಾರಿದ್ದಾರಪ್ಪ, ಹೂ ಈಸ್ ದ ಸಮಥಿಂಗ್ ಬೆಟರ್ ದೆನ್ ಅದರ್ಸ್ ಅಂದಂಗೆ ಸ್ವಲ್ಪ ಅದರಪ್ಪ ಅಂತ ವಿಚಾರ ಮಾಡಿದಾಗ ನಮ್ಮ ಅಶೋಕ್ ಪಟ್ಟಣ ಅವರಾಯಿತು, ಜೊತೆಗೆ ಇನ್ನೂ ಅನೇಕ ಸಮಕಾಲೀನರು, ಸಿದ್ದರಾಮಯ್ಯ ಸಮಕಾಲೀನರು, ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಚಲೋ ಅನ್ನೋದು ಜನಸಾಮಾನ್ಯರು ಮಾತಾಡ್ತಿದ್ದಾರೆ ಜಿಲ್ಲೆ ತುಂಬ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು. ಕೊಟ್ಟನು ಒಂದು ಆರೋಪ ಬರೋದನ್ನ DK ಅವ್ರಿಗೆ, ಅವ್ರಿಗೆ ಆತ್ಮೀಯವಾಗಿ ಕೊಟ್ಟರಪ್ಪ ಅಂತೇಳಿ ಟೀಕೆ ಟಿಪ್ಪಣಿ ಇರುವಣ. ಕೊಡದೇ ಇದ್ರೂ ಅವರು ಅದನ್ನು ದೊಡ್ಡದು ಮಾಡ್ಕೊಳ್ಳಬಾರ್ದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದರೆ ಅವರು ಸಹಿತ ತಿಳ್ಕೊಬೇಕಾಗಿದೆ ಸಿಚುವೇಶನ್ ಏನದಪ್ಪ ಇವತ್ತು ಅಂತೇಳಿ. ಯಾಕಂದರೆ 2028ರಲ್ಲಿ DK ಅವರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ ಅಂದ್ರೆ ಅವರು ಈ ಪೀರಿಯಡಲ್ಲಿ ಭಾಳಷ್ಟು ಕೆಲಸಗಳು ಮಾಡಬೇಕಾಗಿದೆ. ಮತ್ತು ಅದರಲ್ಲೂ ಸಿದ್ದರಾಮಯ್ಯರ ಅವರಾದಿಂದ ಹೊರಗೆ ಬರಬೇಕಾಗಿದೆ. ಅವರೊಂದು ಹೊರಬರ್ಬೇಕಾಗಿದ್ರೆ ಈ 2 ವರ್ಷದಾಗ ಬಂದಿದ್ದು ತಾವು ಮಾತು ಕೊಟ್ಟಂಗೆ 56,000 ಅಥವಾ 57,000 ಖಾಲಿ ಉದ್ಯೋಗ ಹೋಗಬೇಕು. ಅದೇ ರೀತಿ ರೈತರಿಗೆ ಮಾರ್ಕೆಟ್ಗೆ ಹೋಗಿ ಬೆಂಬಲ ಬೆಲೆ ಕೊಡಬೇಕು. ಮತ್ತು ಇವು ಗ್ಯಾರಂಟಿಗಳನ್ನ ಮುನ್ನಡೆಸ್ಕೊಂಡು ಹೋಗಬೇಕು. ಇನ್ನೂ ಅನೇಕ ಕೆಲಸ, ಮತ್ತು ನೀರಾವರಿಗಳನ್ನ ಮಾಡಬೇಕಾಗಿದೆ. ಮತ್ತು ಎಲ್ಲ ಕಡೆ ನೀರಿನ ಸಹ ಇವತ್ತು ರೈತರು ಸ್ಟ್ರೈಕ್ ಹೇಳ್ತಾ ಇದ್ದಾರೆ. ಅದರಲ್ಲೊಂದು ಹೊಸ ನಕ್ಷತ್ರಗಳಿಬ್ಬರು ಬಂದಿದ್ದಾರೆ ಇವತ್ತು. ಒಬ್ಬರು ನಮ್ಮ ಶಶಿಕಾಂತ್ ಗುರೂಜಿ ಅವರು, ಇನ್ನೊಬ್ಬರು ಚುನಾಪ ಪೂಜಾರಿ, ಅದ್ರ ಇನ್ನುಳಿದ ಅನೇಕ ರೈತ ನಾಯಕರಿದ್ದಾರೆ. ಅವರೆಲ್ಲ ನೀರು ಬೇಡ್ತಾ ಇದ್ದಾರೆ, ಬೆಂಬಲ ಬೆಲೆಗೆ ಬೇಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಗೆ ಸಪ್ರೇಟ್ ಮಾರ್ಕೆಟ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಏನಾದರೂ ಒಂದು ವರ್ಕ್ ಮಾಡಬೇಕಾಗಿದೆ. ಯಾಕಂದರೆ ವೋಟರ್ಸ್ ಇರೋದು ಎಲ್ಲೇ, ರೈತರಲ್ಲೇ, ಕೂಲಿಕಾರರಲ್ಲೇ, ಅದೇ ಕಾಲಕ್ಕೆ ದುಡಿಯುವ ವರ್ಗದಲ್ಲೇ, ಮತ್ತು ದಲಿತರಲ್ಲೇ, ಮತ್ತು OBC ಇಲ್ಲಿ ಮತಗಳು ಹೆಚ್ಚಿದ್ದಾವೆ. ಆ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯರನ್ನು ಪ್ಲೀಸ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಸಿದ್ದರಾಮಯ್ಯನ ತಮ್ಮ ಜೊತೆ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸಹಜದ DK ಅವರು ಪಟ್ಟಣವ್ರಿಗೆ ಅವಕಾಶ ಕೊಡೋದು ಭಾಳ ಯೋಗ್ಯ ಅಂತ. ಮತ್ತು ಪಟ್ಟಣವರಿಂದನೂ ಒಂದಿಷ್ಟು ಪಾರ್ಟಿಗೆ ಒಳ್ಳೇದಾಗೋ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಮುಹೂರ್ತ ಕಾಂಗ್ರೆಸ್ಸಿಗರು ಹೋದವರು, ಇವೆಲ್ಲ ಲೆಕ್ಕ ಹಾಕೊಂಡು ನೋಡಿದಾಗ ಇಲ್ಲೇ ಅಶೋಕ್ ಪಟ್ಟಣವ್ರಿಗೆ ಒಂದಿಷ್ಟು ಅವಕಾಶಗಳು ಜಾಸ್ತಿ ಅಂತ ಅನಿಸಿದ್ರು. ರಾಜಕೀಯ ಲಾಭಕ್ಕಾಗಿ ಏನು ಬೇಕಾದ ಆಗ್ಬೋದು ಅಂತೇಳಿ ಆ ದಿಶೆಯಲ್ಲೇ ನೋಡ್ಬೇಕು ಅದನ್ನು. ಬಟ್ DK ಅವ್ರಿಗೆ ಒಬ್ಬರಂತೆ ಫಿಕ್ಸ್ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ಲಕ್ಷ್ಮಣ ಸವದಿ, ಇಲ್ಲಾಂದ್ರೆ ಅವರ ಲಕ್ಷ್ಮಣ ಸವದಿಗೆ ಆಫರ್ ಅಂದರೆ ಈ ಸದ್ದವ್ರಿಗೆ BJPಯಲ್ಲಿ ತೊಗೊಂಡೇ ಬಿಡ್ತಾರೆ. ಅವ್ರನ್ನ ಬಾರಪ್ಪ ಭಾಳ ಚಲೋ ಆಯಿತು, ನಮ್ಮ ಜೊತೆ ಬಂದೇ ಬಿಡು ಅಂತೇಳಿ. ಮತ್ತು ಅವ್ರು ಹೋದ್ರಂದ್ರೆ ಅವ್ರ ಜೊತೆ 3-4 ಸೀಟ್ಗಳು ಹೋಗ್ತಾವೆ. ಹೋಗುದು ಅಂದ್ರೇನು ಅಷ್ಟು ಕಳ್ಕೊಳ್ತಾರೆ ನಾಳಿನ 2028ರಲ್ಲಿ. ಹೀಗಾಗಿ ಅದೆಲ್ಲಕ್ಕಿಂತಲೂ ಇವತ್ತು ಒಂದು ನಮ್ಮ ಸೌದಿ ಫಿಕ್ಸ್, ಎರಡನೇದು ಇವರಿಬ್ಬರಲ್ಲಿ ಕಾಂಪಿಟೇಷನ್ ಅಂದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮತ್ತು ಇನ್ನೊಬ್ಬರು ನಮ್ಮ ಅಶೋಕ್ ಪಟ್ಟಣ. ಇನ್ನು ಉಳಿದವ್ರಿಗೆ ಏನೋ ಒಂದಿಷ್ಟು ಯಾವುದೋ ಒಂದು ಸಮಿತಿದು ಅಲ್ಲಿದು ಇಳಿದು ಏನೋ ಸ್ವಲ್ಪ ಇದು ಲೀಡರ್ಶಿಪ್ ಕೊಟ್ಟರೆ ಅಧ್ಯಕ್ಷರು ಮಾಡಿದರೆ, ಈ ಸ್ವತಂತ್ರ ನಿಯೋಗಗಳದಾವ, ಆಯೋಗಗಳದಾವ ಅವಕ್ಕೆ ಮಾಡಿದರೆ ಅವ್ರು ಸಮಾಧಾನ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದ್ರೆ ಗಣೇಶ್ ಹುಕ್ಕೇರಿಗೂ ವಯಸ್ಸದ, ನಮ್ಮ ಕೌಸಲಿಗೆ ಅವ್ರಿಗೂ ಅಡ್ಡಿಲ್ಲ, ಇವ್ರಿಗೂ ಚಿಕ್ಕವರಿದ್ದಾರೆ, ಇನ್ನೂ ಸ್ವಲ್ಪ ಅವಕಾಶ ಅದ. ಆದರೆ ಇವತ್ತು ವಯಸ್ಸು ಆಗ್ತಾರಲ್ಲ ಪಟ್ಟಣವ್ರಿಗೆ, ಹಾಗೆ ತಿಳ್ಕೊಂಡು ಅವ್ರು ರಿಟೈರ್ ಆಗ್ತಾರಂತೇನಲ್ಲ. ರಾಮದುರ್ಗದಲ್ಲೇ ಅವ್ರು ಇನ್ನೂ ತಮ್ಮ ಛಾಪಲ್ಲಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಬಿಟ್ಟರೆ ಮಾದೇವಪ್ಪನವರು, ಮಾದೇವಪ್ಪ ಯಾದವಾಡ್ನವರು, ಇವರಿಬ್ಬರಲ್ಲೇ ನಡೆಯುವಂಥ ಕಾಂಪಿಟೇಷನ್ನ. ಇವರಿಬ್ಬರೊಳಗೆ ಯಾರು ಬರ್ತಾರೆ. ಈಗಂತೂ ಅಶೋಕ್ ಪಟ್ಟಣ ಅದಾರ. ನೆಕ್ಸ್ಟ್ ಟೈಮಲ್ಲಿ ನಮ್ಮ ರಾಮದುರ್ಗ ಜನ ಯಾರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ರಾಮದುರ್ಗದ ಜನ ಮಾತ್ರ ಬುದ್ಧಿವಂತರು ಅನ್ನೋದು 2 ಮಾತಿಲ್ಲ. ಒಮ್ಮೆ ಅವ್ರನ್ನ ಒಮ್ಮೆ ಇವರನ್ನು ಮಾಡ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬುದ್ಧಿವಂತರ ಒಂದು ಏನಪ್ಪ ತಾಲೂಕು ಅಂದ್ರೆ ಮೋಸ್ಟ್ಲಿ ರಾಮದುರ್ಗ ಅನ್ನಿಸ್ತದೆ. ಭಾಳ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅದು ಭಾಳ ಮುಖ್ಯದ. ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಈ ಬೆಳಗಾವಿ ಜಿಲ್ಲೆಯ 2 ಮಿನಿಸ್ಟರ್ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ.
ಅದರಲ್ಲಿ ಮೊದಲನೇದು ನಮ್ಮ ಲಕ್ಷ್ಮಣ್ ಸವದಿಯವರಿಗೆ, ಇನ್ನು ಎರಡನೇದ್ರಾಗ ಯಾರು ಆಗ್ಬೋದು, ಬೇಡ ಮೂರೂ ಮಾಡ್ಬೋದೇನೋ, ಯಾರಿಗೆ ಗೊತ್ತು, ಹೂ ಈಸ್ ನೋನ್ ಅಬೌಟ್ ದ್ಯಾಟ್ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಧ ದೇಶಿತರಾಮ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.